ನಾನು ನಿಮ್ಮ ಮುತ್ತು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಪದ್ಯ ಭಾಗ ಆಗತಕ್ಕಂತಹ ಬೇಸಿಗೆ ಈ ಒಂದು ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳು ಕೃತಿಕಾರ ಪರಿಚಯವನ್ನು ನೋಡ್ತಾ ತಿಳಿತಾ ಹೋಗೋಣ. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಯಿತಾ? ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ. ಇಂಥ ಅನೇಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿದ್ಯಾರ್ಥಿಗಳಿಗೆ ಇನ್ನೊಂದು ನಿಮಗೆ ಬಿಸಿ ಸುದ್ದಿ ಏನಪ್ಪ ಅಂತಂದರೆ, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಈಗ ಓಪನ್ ಮಾಡಿದ್ದೇವೆ. ಏಕೆ ಎಂದರೆ ಇಲ್ಲಿ ನಾವು ಬಹಳ ಒಂದು ಉಪಯೋಗಗಳನ್ನು ಹಾಕ್ತಿದ್ದೇವೆ. ಏನಪ್ಪ ಅಂತಂದರೆ, ಪ್ರತಿ ವಿಡಿಯೋಗಳ PDF ನಿಮಗೆ ಸಿಗುತ್ತೆ, ದಿನನಿತ್ಯದ ಕ್ವಿಜ್ಗಳು ಸಿಗುತ್ತವೆ, ದಿನಪತ್ರಿಕೆಗಳು ಸಿಗುತ್ತವೆ, ಪರೀಕ್ಷೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳ ಒಂದು PDF ಕೂಡ ನಿಮಗೆ ಸಿಗುತ್ತೆ. ನೀವು ವಿಡಿಯೋ ನೋಡ್ತೀರಾ ಅಥವಾ ಹೋಗಿ PDF ಡೌನ್ಲೋಡ್ ಮಾಡಿ PDF ನೋಡ್ತೀರಾ ಅನ್ನೋದು ನಿಮಗೆ ಬಿಟ್ಟ ಆಯ್ಕೆ. ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ. ಹಾಗೆ ಮುಂದಿನ ಒಂದು ಎಲ್ಲ ವಿಡಿಯೋಗಳ PDF ಅನ್ನು ನಿಮ್ಮದಾಗಿಸಿಕೊಳ್ಳಿ. ಡೌನ್ಲೋಡ್ ಮಾಡಿ ಯಾವುದೇ ಒಂದು ವಿಡಿಯೋವನ್ನು ನೋಡದೆ ಮೊದಲನೇದಾಗಿ ಒಂದು ಕವಿಯನ್ನು ಯಾರಪ್ಪ ಅಂತಂದರೆ BR ಲಕ್ಷ್ಮಣ್ ರಾವ್ ಅವರು ಈ ಒಂದು ಪದ್ಯವನ್ನು ರಚಿಸ್ತಕ್ಕಂತಹ ಕವಿ. ಇವರ ಜನನ ಎಲ್ಲಾಯ್ತಪ್ಪ ಅಂತಂದರೆ 9/9/1945 ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಮಂಗಲ ಅನ್ನೋ ಒಂದು ಊರಲ್ಲಿ ಇವರ ಒಂದು ಜನನವಾಯಿತು. ಹಾಗಾದರೆ ಇವರ ತಂದೆ ತಾಯಿ ಯಾರಪ್ಪ ಅಂತಂದರೆ ವೆಂಕಟಲಕ್ಷ್ಮಮ್ಮ ತಾಯಿ, ತಂದೆ BR ರಾಜಾರಾವ್. ವೃತ್ತಿ ಏನಪ್ಪ ಅಂತಂದರೆ ಇವ್ರದ್ದು ನಿವೃತ್ತ ಉಪಾಧ್ಯಾಯರು. ಪ್ರವೃತ್ತಿ ಏನಂದರೆ ಸಾಹಿತ್ಯ ಸೇವೆ. ಇವರ ಒಂದಿಷ್ಟು ಕೃತಿಗಳನ್ನು ನೋಡೋದಾದರೆ ಇಲ್ಲಿದೆ ನೋಡಿ. ಇವರ ಒಂದಿಷ್ಟು ಕೃತಿಗಳು ನೋಡೋದಾದರೆ ಕವನ ಸಂಕಲನಗಳು. ಮೊದಲನೇದು ಬರೋದು ಕವನ ಸಂಕಲನ ಗೋಪಿ ಮತ್ತು ಗಾಂಡಲಿನ, ಟುವಾಟಾರ, ಇವಳು ನದಿಯಲ್ಲಿ, ಸುಭಾಷಷ್ಟರ ಮಗಳೇ, ಭಾರತದ ಬಿಂದು ರಶ್ಮಿ, ಹನಿಗವತೆಗಳು, ವಿನೋದ್ ಕವಿತೆಗಳು ಆಗಿರ್ತಕ್ಕಂಥದ್ದು ಇವರ ಒಂದಿಷ್ಟು ಕವನ ಸಂಕಲನಗಳು. ಆಮೇಲೆ ಇವರ ಒಂದೆರಡು ನಾಟಕಗಳು ಯಾವಪ್ಪ ಅಂದ್ರೆ ನನಗ್ಯಾಕೋ ಡೌಟ್, ಬಲೆ ಮಲೇಶಿ, ಇವೆರಡು ಇವರ ಒಂದಿಷ್ಟು ನಾಟಕಗಳು. ನೆಕ್ಸ್ಟ್ ನೋಡೋದಾದರೆ ಇವರು ಒಂದಿಷ್ಟು ಪ್ರಶಸ್ತಿ ಏನೇನು ಬಂದವಪ್ಪ ಇವರಿಗೆ ಅಂತಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಪ್ರಸ್ತುತ ಪದ್ಯವನ್ನು ಇವರು ಸುಭಾಷಿಸ್ಟರ ಮಗಳೇ ಭಾವಗೀತೆ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ಪ್ರಶ್ನೆಗಳು. ಈಗ ಕೃತಿಕಾರ ಪರಿಚಯ ಆಯಿತು, ಈಗ ಪ್ರಶ್ನೆಗಳನ್ನು ನೋಡುವ ಸಮಯ. ಇನ್ನು ಒಂದು ವಾಕ್ಯದಲ್ಲಿ ನಾವು ಪ್ರಶ್ನೆಗಳನ್ನು ನೋಡೋದಾದರೆ ಸೂರ್ಯ ಏಕೆ ದುಡಿಯುತ್ತಾನೆ? ಸೂರ್ಯ ಯಾಕೆ ದುಡಿತಾನಪ್ಪ ಅಂತಂದ್ರೆ ಮೋಡ ಕೂಡಿಸಲು ಇಳಿಗೆ ಮಳೆ ತರಲು ಸೂರ್ಯ ದುಡಿಯುತ್ತಾನೆ ಅನ್ನುವಂಥದ್ದು ಮೊದಲನೇ ಒಂದು ಪ್ರಶ್ನೆ. ಭೂಮಿಯ ಪೋಷಕ ಯಾರು? ಭೂಮಿಯ ಒಂದು ಪೋಷಕ ಯಾರಪ್ಪ ಅಂತಂದರೆ ಇಲ್ಲಿ ಸೂರ್ಯ ಆಗಿರ್ತಾನೆ. ನೆಕ್ಸ್ಟ್ ಒಂದು ಪ್ರಶ್ನೆ ಏನಪ್ಪ ಅಂದರೆ ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವವನು? ಸೂರ್ಯ ಮರೆಯದೆ ಬೆಳಕ ನೀಡಿ ಬಿಸಿಯ ನೀಡುವ ಕರ್ತವ್ಯ ಮಾಡುವನು. ನೆಕ್ಸ್ಟ್ ಬಿರು ಬೀಸಲಿಗೆ ಯಾವುವು ಕಂಗಾಲಾಗಿಲ್ಲ? ಬಿರು ಬೀಸಲಿಗೆ ಯಾವುವು ಕಂಗಾಲಾಗಿಲ್ಲಪ್ಪ ಅಂತಂದ್ರೆ ಮರ, ಗಿಡ, ಪೊದೆ, ಬಳ್ಳಿ ಬಿಸಿಲಿಗೆ ಒಟ್ಟ ಕಂಗಾಲಾಗೋದಿಲ್ಲ. ಸೂರ್ಯನಿಂದ ಮಕ್ಕಳು ಕಲಿಯಬೇಕಾಗಿದ್ದೇನು? ಮಕ್ಕಳು ಸೂರ್ಯನಿಂದ ಕಷ್ಟಗಳಿಗೆ ಅಂಜದೆ ತಮ್ಮ ಕರ್ತವ್ಯವನ್ನು ಮರೆಯದೇ ಇರುವುದನ್ನು ಕಲಿಯಬೇಕು. ನೆಕ್ಸ್ಟ್ ಆ ಒಂದು ಪ್ರಶ್ನೆ ಏನಂತ ಇದೆ ಅಂದರೆ ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ಸೂರ್ಯ ಅಂದ್ರೇನು? ರವಿ, ಭಾಸ್ಕರ 2 ಸಮಾನಾರ್ಥಕ ಪದಗಳು. ಇಳಿ ಅಂದ್ರೆ ಏನಂದರೆ ಭೂಮಿ, ನೆಲ. ಪ್ರಕೃತಿ ಅಂದ್ರೆ ಏನು? ಪರಿಸರ, ನಿಸರ್ಗ. ಸಂಭ್ರಮ ಅಂದರೆ ಸಂತೋಷ, ಖುಷಿ. ಇವುಗಳಿಗೆ 2 ಒಂದು ಪ್ರಾಸ ಪದಗಳನ್ನು ನಾವು ಇಲ್ಲಿ ನೀಡಿದ್ದೀವಿ, ಅಂದರೆ ಸಮಾನಾರ್ಥಕ ಪದಗಳನ್ನು ನೀಡಿದ್ದೀವಿ. ನೆಕ್ಸ್ಟ್ ಈ ಒಂದು ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇರುವಂತಹದ್ದು. ಪೋಷಕರು. ನಮ್ಮ ಪೋಷಕರು ನಮಗೆ ದುಡಿಯುವವರು. ಕರ್ತವ್ಯ. ನಾವು ಮರೆಯದೆ ನಮ್ಮ ಕರ್ತವ್ಯ ಮಾಡಬೇಕು. ಸಂಭ್ರಮ. ನಾವು ಹಬ್ಬದಲ್ಲಿ ತುಂಬ ಸಂಭ್ರಮ ಪಡುತ್ತೇವೆ. ಧನ್ಯತೆ. ಭಾರತದ ಮಾತೆಯ ರಕ್ಷಣೆಗೆ ನಮ್ಮ ಪ್ರಾಣ ನೀಡಿದಾಗ ನಾವು ಧನ್ಯತೆ ಗಳಿಸುತ್ತೇವೆ. ನೆಕ್ಸ್ಟ್ ಮೇನ್ ಪ್ರಶ್ನೆಯನ್ನು ನೋಡೋದಾದರೆ ಈ ಪದದಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಂತ ಇರುವಂಥದ್ದು. ಈ ಪದದಲ್ಲಿರುವ ಅಕ್ಷರಗಳನ್ನು ಏನು ಮಾಡಬೇಕು ಅಂದ್ರೆ ಬಿಡಿಸಿ ಬರೀಬೇಕು. ಇಲ್ಲಿದೆ ನೋಡಿ. ಸರಿ,
ಸೆಕೆಂಡ್. ಇಲ್ಲಿ ನೋಡಿ ಸಹಾಯ, ಸ ಪ್ಲಸ್ ಅ ಸ ಆಗುತ್ತೆ, ಅ ಪ್ಲಸ್ ಆ ಸ ಆಗುತ್ತೆ, ಹ ಆಗುತ್ತೆ, ಯ ಪ್ಲಸ್ ಅ ಏನಾಗುತ್ತೆ ಅಂದರೆ ಸಹಾಯ, ಸಹಾಯ ಆಗುತ್ತೆ. ನೆಕ್ಸ್ಟ್ ಒಂದು ಪ್ರಶ್ನೆ ನೋಡಿದರೆ ಆಭರಣ. ಇಲ್ಲಿ ಇವರು ಉದಾಹರಣೆಯನ್ನು ತಿಳಿಸಿದ್ದಾರೆ. ಇಲ್ಲಿ ಇದೊಂದು ಸ್ವರ ಆದ ಕಾರಣ ಆನೆ ಬ ಬ ಬ ಪ್ಲಸ್ ಅ ಬ, ರ ಪ್ಲಸ್ ಅ ರ, ನ ಪ್ಲಸ್ ಅ ನ. ಅವಲಕ್ಕಿ. ಇದೇ ರೀತಿಯಾಗಿ ಇಷ್ಟು ಪದಗಳನ್ನು ಇಲ್ಲಿ ನಾನು ಬಿಡಿಸಿದ್ದೇನೆ, ನೋಡ್ಬೋದು ನೀವು. ನೆಕ್ಸ್ಟ್ ಒಂದು ಪದ್ಯ ಯಾವುದಪ್ಪ ಅಂತಂದರೆ ಮಂಗಳ ಗ್ರಹದಲ್ಲಿ ಪುಟ್ಟಿ, CM ಗೋವಿಂದ ರೆಡ್ಡಿ ಬರೆದಿದ್ದಾರೆ. ಆ ಒಂದು ಪಾಠ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇನ್ನೊಂದು ಮುಖ್ಯ ಸುದ್ದಿ ಏನಪ್ಪ ಅಂತಂದರೆ, ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ ಟೆಲಿಗ್ರಾಮ್ ಚಾನಲನ್ನು ನಾವು ಈಗಾಗಲೇ ಶುರುವನ್ನು ಮಾಡಿದ್ದೇವೆ. ಆದ ಕಾರಣ ನೀವು ಕೂಡ ಹೋಗಿ, ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದಂತೆ ನೀವು ಈ ಒಂದು PDF ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು. ಯಾವುದೇ ಒಂದು ವಿಡಿಯೋವನ್ನು ನೋಡದೆ ನಿಮಗೆ ಸುಲಭವಾಗಿ ಆರಾಮಾಗಿ ನಮ್ಮ ಒಂದು ಟೆಲಿಗ್ರಾಮ್ನ ಗ್ರೂಪ್ನ ಜಾಯ್ನ್ ಆಗಿ ಇಂತಹ PDF ಉತ್ತಮವಾದಂಥ PDFಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಟಾಟಾ, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.